ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ನಾವು ಪೊಲೀಸರು ಒಂದೇ ಕುಟುಂಬದವರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಕುಂದುಕೊರತೆ ಸಮಾಲೋಚನೆ ನಡೆಸುವ ನಿಟ್ಟಿನಲ್ಲಿ ಹುಕ್ಕೇರಿಯ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಕುಟುಂಬ ವರ್ಗದವರಿಗೆ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ನಾವು ಪೊಲೀಸರು ಒಂದೇ ಕುಟುಂಬದವರು ಎಂಬ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ಪೊಲೀಸ್ ಠಾಣೆಯ ನಾವು ಪೊಲೀಸರು ಒಂದೇ ಕುಟುಂಬದವರು, ನಮ್ಮೆಲ್ಲರ ಕಷ್ಟ ಸುಖ ಕುಂದು ಕೊರತೆಗಳ ಪರಿಕಲ್ಪನೆಯ ಸಮಾಲೋಚನೆ ಮಾಡುವ ಸಲುವಾಗಿ ವಿನೂತನ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಜಿಲ್ಲಾ ಪೊಲೀಸ್ ಹಾಗೂ ಹುಕ್ಕೇರಿ ಪೊಲೀಸ್ ಠಾಣೆ ಸಂಯುಕ್ತ ಆಶ್ರಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ತಹಶೀಲ್ದಾರ್ ನೇತೃತ್ವದಲ್ಲಿ ಎಲ್ಲಾ ಪೊಲೀಸ್ ಸಿಬ್ಬಂದಿ ಹಾಗೂ ಕುಟುಂಬ ವರ್ಗದವರಿಗೆ ಒತ್ತಡದ ಜೀವನ ನಿರ್ವಹಣೆ, ಒಟ್ಟಿಗೆ ಇರೋ ಭಾವನೆಯ ಜೊತೆ ಅಧಿಕಾರಿ ಶ್ರೇಣಿಯನ್ನ ಮರೆತು ಎಲ್ಲರೂ ಸೇರಿ ನಾವೆಲ್ಲರೂ ಒಂದೇ ಕುಟುಂಬವಿದ್ದಂತೆ ಎನ್ನುವ ವಿನೂತನ ಕಾರ್ಯಕ್ರಮದ ಜೊತೆಗೆ ವರ್ಗಾವಣೆಯಾದ ಪೊಲೀಸ್ ಸಿಬ್ಬಂದಿಗಳಿಗೆ ಬೀಳ್ಕೊಡುವ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ನಾವು ಪೊಲೀಸರು ಒಂದೇ ಕುಟುಂಬದವರು. ಇಂದಿನ ದಿನನಿತ್ಯದ ಒತ್ತಡದ ಕೆಲಸ ಸಮಯದಲ್ಲಿ ಪೊಲೀಸರು ಕುಟುಂಬದವರ ಜೊತೆ ಬೆರೆಯುವುದು ಬಹಳ ವಿರಳ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಜಾತ್ಯತೀತತೆಯಿಂದ ಅಧಿಕಾರಿ ಶ್ರೇಣಿಯನ್ನ ಮರೆತು ಎಲ್ಲರೂ ಸೇರಿ ಒಟ್ಟಿಗೆ ಇರೋ ಭಾವನೆ ಮೂಡಿಸುವ ಹಾದಿಯಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಮನರಂಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ವರ್ಗದವರು ಒಳ್ಳೆಯ ಕೆಲಸ ಮಾಡಿದವರನ್ನ ಗುರುತಿಸಿ ಅವರಿಗೆ ಸತ್ಕರಿಸಿ ಸನ್ಮಾನಿಸಲಾಯಿತು. ಹುಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಎಂಎಂ ತಹಶೀಲ್ದಾರ್ ತಾವು ಹೋದಲ್ಲಿ ಠಾಣೆಯ ಪೊಲೀಸ್ ಸಿಬ್ಬಂದಿಗೆ ಒತ್ತಡದ ಕೆಲಸದ ಸಮಯದಲ್ಲೂ ಹುಕ್ಕೇರಿ, ಸಂಕೇಶ್ವರ್ ಮತ್ತು ಹಾರುಗೇರಿ ಠಾಣೆಯ ಪೊಲೀಸರು ಹಾಗೂ ಕುಟುಂಬದವರ ಕುಂದುಕೊರತೆಯ ಸಮಾಲೋಚನೆ ನಡೆಸಿ ಅವರಿಗೆಲ್ಲ ಮನರಂಜನೆ ನೀಡುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಪೊಲೀಸರಲ್ಲಿ ಎಷ್ಟೋ ಜನರು ಹಾಡುಗಾರರು, ಕಲೆಗಾರರು ಇದ್ದು ಅಂತಹ ತೆರೆಮರೆಯ ಕಾಯಿಯಂತೆ ಇರುವ ಅವರನ್ನ ವೇದಿಕೆಗೆ ಕರೆದು ಹಾಡುವಂತೆ ಪ್ರೋತ್ಸಾಹ ನೀಡಲಾಯಿತು. ಮಂಜುನಾಥ್ ಹಾಗೂ ರವಿ ಡಾಂಗೆ ಸಿನಿಮಾ ಹಾಡನ್ನ ಹಾಡಿ ಮನರಂಜಿಸಿದ್ರು.
ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಹಿಳೆಯರು ಮತ್ತು ಮಕ್ಕಳು ಮನೋರಂಜನೆಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಸಹಭೋಜನದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಹುಕ್ಕೇರಿ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಎಂಎಂ ತಹಶೀಲ್ದಾರ್ ಸಿದ್ದರಾಮಪ್ಪ ಉನ್ನದ್, ಜ್ಯೋತಿ ವಾಲೇಕರ್, ಮಂಜುನಾಥ್, ರವಿ ಡಾಂಗೆ, ರವೀಂದ್ರ ಯರ್ಗಟ್ಟಿ, ಪೊಲೀಸ್ ಸಿಬ್ಬಂದಿ ಹಾಗೂ ಕುಟುಂಬಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ರೈತರಿಗೆ ಜಾನುವಾರು ಸಾಕಾಣಿಕೆದಾರರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಬೆಳಗಾವಿ ವಿಭಾಗದ 7 ಜಿಲ್ಲೆಗಳಿಗೆ 87 ಸುಸಜ್ಜಿತ ಪಶು ಸಂಜೀವಿನಿ ಆಂಬ್ಯುಲೆನ್ಸ್ಗಳನ್ನು ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಮತ್ತು ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಲೋಕಾರ್ಪಣೆಗೊಳಿಸಿದರು. ಬೆಳಗಾವಿಯಲ್ಲಿ 82 ಪಶು ಸಂಜೀವಿನಿ ಆಂಬ್ಯುಲೆನ್ಸ್ಗಳಿಗೆ ಸಚಿವ ಪ್ರಭು ಚವ್ಹಾಣ್ ಚಾಲನೆ. ರೈತರಿಗೆ ಜಾನುವಾರು ಸಾಕಾಣಿಕೆದಾರರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಬೆಳಗಾವಿ ವಿಭಾಗದ 7 ಜಿಲ್ಲೆಗಳಿಗೆ 87 ಸುಸಜ್ಜಿತ ಪಶು ಸಂಜೀವಿನಿ ಆಂಬ್ಯುಲೆನ್ಸ್ ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಮತ್ತು ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಲೋಕಾರ್ಪಣೆಗೊಳಿಸಿದ್ರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 82 ಪಶು ಸಂಜೀವಿನಿ ಆಂಬ್ಯುಲೆನ್ಸ್ಗಳನ್ನು ಸಚಿವರಾದ ಪ್ರಭು ಚವ್ಹಾಣ್ ಮತ್ತು ಗೋವಿಂದ ಕಾರಜೋಳ ಉದ್ಘಾಟಿಸಿದ್ರು. ಈ ವೇಳೆ ಗೋಮಾತೆಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಬೆಳಗಾವಿ ಜಿಲ್ಲೆಗೆ 17, ಗದಗ್ 8, ಹಾವೇರಿ 9 ಮತ್ತು ಧಾರವಾಡ 8, ಬಾಗಲಕೋಟೆ 13, ವಿಜಯಪುರ 14 ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ 13 ಆಂಬ್ಯುಲೆನ್ಸ್ಗಳು ಲಭ್ಯ ಇರಲಿವೆ. ಕರ್ನಾಟಕಕ್ಕೆ ಬಂದಿದೆ, ಅದಕ್ಕಾಗಿ ಅವರಿಗೆ ಅಭಿನಂದನೆ ವಂದನೆ ನಾನು. ಜೊತೆಗೆ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಅವಧಿಯಲ್ಲಿ ರಾಜ್ಯ ಸರ್ಕಾರದಿಂದ ನಾವು ಮಂತ್ರಿ ಆದ ಮೇಲೆ 15 ಆಂಬ್ಯುಲೆನ್ಸ್ ಶುರು ಮಾಡಿದರೆ ಈ ರಿಪೋರ್ಟ್ ನೋಡಿ ಕೇಂದ್ರದಲ್ಲಿ ನಮ್ಮ ಕರೆಸಿ ಕೇಂದ್ರ ಮತ್ತೆ ಮಂತ್ರಿ ಗಿರಿರಾಜ್ ಸಿಂಗ್ ಇದ್ರು, ತಾವು ರೈತರಿಗೆ ಪಶುಜೀವನ ಕೊಡ್ತಾ ಇದ್ರಿ, ಯಾವ ತರ ಆಪರೇಷನ್ ಮಾಡ್ತಾ ಇದ್ರಿ ಎಲ್ಲ ನಾವು ವಿಡಿಯೋ ತಗೊಂಡು ದಿಲ್ಲಿ ಹೋದ್ಮೇಲೆ 2 ತಾಸು ಚರ್ಚೆ ಮಾಡಿ ಅವ್ರು ಹೇಳಿದ್ರು ಪ್ರಧಾನ ಮಂತ್ರಿ ಅಜೆಂಡಾ ಇದೆ, ಬಟ್ ತಾವು ಏನ್ ಮಾಡ್ತಾ ಇದ್ರಿ ನಾವು ಪ್ರಧಾನ ಮಂತ್ರಿ ಗಮನ ತರ್ತೀನಿ, ಶೀಘ್ರದಲ್ಲಿ ದೇಶದಲ್ಲಿ ಚಾಲೂ ಮಾಡ್ತೀನಿ. ನಮ್ಮ ಪ್ರಯೋಗ ನಾಜಿಮ್ ಬೆಟಗೇರಿ, ಸತ್ಯಂ ನ್ಯೂಸ್, ಬೆಳಗಾವಿ. ಯಮಗನಮರಡಿ ಸಮೀಪದ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದ ಬಳಿ ಇರುವ ಯುಪಿ ದಾಬಾ ಬಳಿ ಇರುವ ಸರ್ವಿಸ್ ರಸ್ತೆಯಲ್ಲಿ ಕಳೆದ 15 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಸಂಪೂರ್ಣ ರಸ್ತೆ ಕೆಸರುಗದ್ದೆಯಂತಾಗಿದೆ. ರಸ್ತೆ ಸ್ವಚ್ಛತೆಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೆಸರುಗದ್ದೆಯಾದ ರಸ್ತೆ ಸ್ವಚ್ಛತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಯಮಕನ್ಮರಡಿ ಸಮೀಪದ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದ ಬಳಿ ಇರುವ ಯುಪಿ ದಾಬಾ ಬಳಿ ಇರುವ ಸರ್ವಿಸ್ ರಸ್ತೆಯಲ್ಲಿ ಕಳೆದ 15 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಿಂದ ಯುಪಿ ದಾಬಾಕ್ಕೆ ಬರುತ್ತಿದ್ದ ವಾಹನಗಳ ಭರಾಟೆಯಿಂದ ಸಂಪೂರ್ಣ ಸರ್ವಿಸ್ ರಸ್ತೆಯ ತುಂಬೆಲ್ಲ ಕೆಸರುಗದ್ದೆಯ ಆಕಾರವಾಗಿ ದ್ವಿಚಕ್ರ ವಾಹನ ಸವಾರರು ಹಾಗೂ ಲಘು ವಾಹನದವರು ಕೆಸರಿನಲ್ಲಿ ಸ್ಲಿಪ್ ಆಗಿ ಅವಘಡಗಳು ಸಂಭವಿಸುತ್ತಿವೆ. ಆದರೂ ಕೂಡ ಸಂಬಂಧಿಸಿದ ದಾಬಾದ ಮಾಲೀಕರು ಕ್ಯಾರೆ ಎನ್ನದ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹಾಗೂ ಚಿಕಾಲ್ಗುಡ್ ಗ್ರಾಮದ ಯುವಕರು ಮಂಗಳವಾರದಂದು ಯುಪಿ ದಾಬಾದ ಬಳಿ ಬಂದು ಈ ವಲಯದಲ್ಲಿನ ರೈತರಿಗೆ, ಶಾಲಾ ಮಕ್ಕಳಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕೆಸರುಮಯವಾದ ರಸ್ತೆಯಿಂದ ಆಗುತ್ತಿದ್ದ ತೊಂದರೆಯನ್ನ ತಿಳಿಸಿ ಈ ರಸ್ತೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂತೆ ತಿಳಿಸಿದರಲ್ಲದೆ ರಸ್ತೆ ಸ್ವಚ್ಛವಾಗುವವರೆಗೆ ದಾಬಾ ತೆರೆಯದಂತೆ ಸೂಚಿಸಿದ್ರು. ಇದಲ್ಲದೆ ಯುಪಿ ದಾಬಾದ ನಾಮಫಲಕ ಕನ್ನಡದಲ್ಲಿ ಕಡ್ಡಾಯವಾಗಿ ಹಾಕಿಸುವಂತೆ ತರಾಟೆಗೆ ತೆಗೆದುಕೊಂಡ್ರು. ಪಿಡಿಒ ವಿನಯ್ ಕುಮಾರ್ ಯುಪಿ ದಾಬಾದ ಮಾಲೀಕರಿಗೆ ನೋಟಿಸ್ ಜಾರಿಗೊಳಿಸಿ ದಾಬಾದಲ್ಲಿನ ವ್ಯವಸ್ಥೆ ಮತ್ತು ಅಧಿಕೃತ ಪರವಾನಗಿ ಕುರಿತು ಮಾತನಾಡಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯನ್ನು ಸರಿಪಡಿಸುವಂತೆ ತಿಳಿಸಿದ್ರು. ವ್ಯಾಪಾರದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ತಿಳಿ ಹೇಳಿದ್ರು.
ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವಿನಯ್ ಪಾಟೀಲ್, ಪ್ರವೀಣ್ ಅನೋಜಿ, ವಿವೇಕ್ ಜಿರ್ಲಿ, ಮಹೇಶ್ ಪಾಟೀಲ್, ಭರ್ಮಾ ಬಡ್ಗಾವಿ ಹಾಗೂ ಚಿಕ್ಕಾಲ್ಗುಡ್ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಹಲವಾರು ದಾಬಾಗಳ ಮುಂದೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ರಸ್ತೆಯೆಲ್ಲ ಕೆಸರು ಗದ್ದೆಯಾಗುತ್ತಿರುವ ಸಮಸ್ಯೆ ಮಳೆಗಾಲ ಪ್ರಾರಂಭವಾದರೆ ಸಾಕು ಸಾರ್ವಜನಿಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಬಗ್ಗೆ ಮೇಲಧಿಕಾರಿಗಳು ಗಮನ ಹರಿಸಬೇಕಾದ ಪರಿಸ್ಥಿತಿ ಅತ್ಯಗತ್ಯವಾಗಿದೆ. ಏನು ಇವತ್ತಿನ ಕಾರಣ ಏನಂದರೆ ಇವತ್ತು ಯಾವುದೇ ರೀತಿಯಾದಂಥ ಇದು ನೀವು ನೋಡ್ತಾ ಇರ್ಬೋದು UP ದಾಬಾ ಅಂತ. ಈ UP ದಾಬಾದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸುಸಜ್ಜಿತ ವ್ಯವಸ್ಥೆ ಇಲ್ಲ. ಇವತ್ತು ನೋಡ್ತಾ ಇರ್ಬೋದು, ಇದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥ ಈ UP ದಾಬಾ ಯಾವುದೇ ಮಳೆ ಆಯಿತಂದರೆ ಇಲ್ಲಿ ರಾಡಿ ಹಿಂಗೆ ಇದನ್ನು ಇಲ್ಲೇ ಸರ್ವಿಸ್ ರಸ್ತೆ ಇದೆ. ಇಲ್ಲೇ ಕೇವಲ ಒಂದು 100-200 ಮೀಟರ್ದಲ್ಲಿ ಕಾಲೇಜ್ ಹಾಗೂ ಸ್ಕೂಲ್ ಇದೆ. ಡೈಲಿ ನೂರಾರು ಮಕ್ಕಳು ಇಲ್ಲೇ ಸೈಕಲ್ ತೆಗೆದುಕೊಂಡು ಇಲ್ಲೇ ಹೋಗ್ತಾರೆ. ದಿನ ಏನಿಲ್ಲ ಅಂದರೆ ಒಂದು 4-5 ಜನ ಶಾಲಾ ಮಕ್ಕಳು ಹಾಗೂ ಕಾಲೇಜ್ ವಿದ್ಯಾರ್ಥಿಗಳು ಇಲ್ಲಿ ರೋಡ್ ಮೇಲೆ ಬಿದ್ದು ಅವ್ರ ಪಾಪ ಶಾಲೆಗೆ ಹೋಗೋಕ್ಕಾಗದೆ ಇಲ್ಲೇ ರಾಯ್ಡ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗುವಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ. ಅದೇ ಕಾರಣಕ್ಕೆ ನಾವು ಇವತ್ತು ಇವರ ದಾಬಾ ಹತ್ತಿರ ಬಂದು ಇದನ್ನೆಲ್ಲ ಸುಸಜ್ಜಿತವಾಗಿ ಒಂದು ಮಾಡಿರಿ, ಎಲ್ಲರಿಗೂ ಜನರಿಗೆ ಅನುಕೂಲ ಆಗುವಂಥ ಹಾಗೂ ಸರ್ವಿಸ್ ರಸ್ತೆ ಮೇಲೆ ಓಡಾಡುವವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತ ಇವತ್ತು ಈ ಮೂಲಕ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇನ್ನು ಮುಂದೆ ಇದೇ ಅವರ ಒಂದು ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಇದನ್ನು ಸರಿಯಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಪೋಸ್ ಅದನ್ನ ಏನಾದರೂ ಅವರು ಸರಿಯಾಗಿ ಮಾಡಲಿಲ್ಲ ಅಂದರೆ ಮುಂದಿನ ಹೋರಾಟ ನಮ್ಮ ಎಲ್ಲ ಯುವ ಮಿತ್ರರು ಕೂಡ ಒಂದು ಉಗ್ರವಾದ ಹೋರಾಟವನ್ನು ಈ ದಾಬಾ ಮುಂದೆ ಮಾಡ್ತೀವಿ. ಅದರ ಜೊತೆಗೆ ಇನ್ನೊಂದು, ಇಲ್ಲಿ ಇದು ಕರ್ನಾಟಕದಲ್ಲಿರುವಂಥ ದಾಬಾ ಇದು, ಆದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಕನ್ನಡ ನಾಮಫಲಕ ಇಲ್ಲ. ಅದನ್ನು ಕೂಡ ಇವತ್ತು ದಾಬಾ ಮಾಲೀಕರಿಗೆ ನಾವು ತಿಳಿಸಿದ್ದೇವೆ. ನಾಳೆವರೆಗೆ ಯಾವುದೇ ರೀತಿಯಲ್ಲಿ ಕನ್ನಡ ನಾಮಫಲಕ ಹಾಕಲೇಬೇಕು. ಹಾಕದೇ ಇದ್ದರೆ ಏನು ನಾಮಫಲಕ ಇದೆ ಅದನ್ನು ಕಿತ್ತೋಸಿತು ಅಂತ ಈ ಮೂಲಕ ನಾವು ಹೇಳಿದ್ದೇವೆ. ಓಕೆ, ಧನ್ಯವಾದ. ಹಿಪ್ಪರಗಿ ಬ್ಯಾರೇಜ್ ಎಡಭಾಗದಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸವದಿ ದರ್ಗಾ ಗ್ರಾಮದ ಪಕ್ಕದ ಕೃಷ್ಣಾ ನದಿ ನೀರಿನ ಹರಿತಕ್ಕೆ ಭಾರಿ ಪ್ರಮಾಣದಲ್ಲಿ ಜಮೀನಿನ ಮಣ್ಣು ಕೊರೆತದಿಂದ ರೈತರು ಪರದಾಡುವಂತಾಗಿದೆ. ಪರಿಹಾರ ನೀಡದಿದ್ದರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆಂದು ರೈತರಿಂದ ಸರ್ಕಾರಕ್ಕೆ ಎಚ್ಚರಿಕೆ. ಹಿಪ್ಪರಗಿ ಬ್ಯಾರೇಜ್ ಎಡಭಾಗದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸವದಿ ದರ್ಗಾ ಗ್ರಾಮದ ಪಕ್ಕದ ಕೃಷ್ಣಾ ನದಿ ನೀರಿನ ಹರಿತಕ್ಕೆ ಭಾರೀ ಪ್ರಮಾಣದಲ್ಲಿ ಜಮೀನಿನ ಮಣ್ಣು ಕೊರೆತದಿಂದ ರೈತರು ಪರದಾಡುವಂತಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸವದಿ ಹಾಗೂ ಜನವಾಡ್ ಗ್ರಾಮಕ್ಕೆ ಹೊಂದಿಕೊಂಡಂತಹ ಜಮೀನುಗಳು ಸದ್ಯ ಹಿಪ್ಪರಗಿ ಬ್ಯಾರೇಜ್ ಮುಂಭಾಗದಲ್ಲಿ ಹರಿಯುತ್ತಿರುವ ನೀರಿನ ಹೊಡೆತಕ್ಕೆ 50-60 ಎಕರೆ ಪ್ರದೇಶ ಸಂಪೂರ್ಣವಾಗಿ ಕೃಷ್ಣಾ ನದಿಯ ಪಾಲಾಗಿದೆ. ಇದರಿಂದಾಗಿ ಜಮೀನು ಕಳೆದುಕೊಂಡ ರೈತರು ಅಕ್ಷರಶಃ ಸಂಕಷ್ಟ ಪಡುವಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 20 ವರ್ಷಗಳಿಂದ ಬ್ಯಾರೇಜ್ ಎಡಭಾಗಕ್ಕೆ ತಡೆಗೋಡೆ ನಿರ್ಮಾಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದೆಷ್ಟೋ ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ. ಎಲ್ಲ ರಾಜಕೀಯ ನಾಯಕರು ಭರವಸೆಯ ಮಾತನ್ನ ಮಾತ್ರ ಹೇಳುತ್ತಾರೆ. ಸದ್ಯ ನಮಗೆ ದಾಖಲೆಯಲ್ಲಿ ಜಮೀನು ಇದೆ, ಆದರೆ ವಾಸ್ತವವಾಗಿ ಇಲ್ಲಿ ಜಮೀನು ಇಲ್ಲ. ಕೃಷ್ಣಾ ನದಿಯಲ್ಲಿ ಹರಿದುಕೊಂಡು ಹೋಗಿದೆ. ಕೃಷಿ ಚಟುವಟಿಕೆ ಇಲ್ಲದೆ ನಾವು ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿದೆ. ಸರ್ಕಾರ ನಮಗೆ ಇದುವರೆಗೂ ಒಂದೇ ₹1 ಪರಿಹಾರ ನೀಡಿಲ್ಲ. 20 ವರ್ಷಗಳಿಂದ ಎಲ್ಲರಿಗೂ ಹೇಳಿ ಸಾಕಾಗಿದೆ. ಇದೇ ರೀತಿ ಸಮಸ್ಯೆ ಮುಂದುವರೆದರೆ ನಾವು ಈ ನದಿಯಲ್ಲಿ ಬಿದ್ದು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಸವದಿ ಗ್ರಾಮಸ್ಥರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಆದಷ್ಟು ಬೇಗನೆ ರೈತರ ಜಮೀನುಗಳಿಗೆ ಸರ್ಕಾರ ರಕ್ಷಣೆ ನೀಡಬೇಕು. ನಮ್ಮ ಜಮೀನಿನ ಮಣ್ಣನ್ನ ಮರಳಿ ತುಂಬಬೇಕು. ಇಲ್ಲವಾದ್ರೆ ನಮಗೆ ಪರ್ಯಾಯ ಭೂಮಿ ವ್ಯವಸ್ಥೆ ಮಾಡಬೇಕು. ಹಾಗೂ ಕಳೆದ 20 ವರ್ಷಗಳ ನಷ್ಟವನ್ನ ಸರ್ಕಾರ ನಮಗೆ ಪರಿಹಾರದ ರೂಪದಲ್ಲಿ ನೀಡಬೇಕೆಂದು ಸ್ಥಳೀಯ ರೈತರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿದ್ದಾರೆ. ಹಿಪ್ಪರಗಿ ಬ್ಯಾರೇಜ್ನಿಂದ ನಮ್ಮಲ್ಲಿ 2000 ಇಸ್ವಿಯಿಂದ ಪ್ರತಿ ವರ್ಷ ಈ 50-60 ಎಕರೆ ನಮ್ಮ ಭೂಮಿ ಕೊರತೆ ಆದ್ರೂ ಎಲ್ಲ ರಾಜಕಾರಣಿಗರಿಗೆ ಮನವಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಪ್ರತಿ ಸಲ ಹೋದಾಗ ನಾವು ಏನು ಮನವಿ ಮಾಡಿದ್ರೆ ಅವ್ರಿಗೆ ರಿಪ್ಲೈ ನಮಗೆ ಬರೋದು ಇನ್ನೂ ತನಕ ಇಲ್ಲ. ಮತ್ತು ಇವರು ನಮಗೆ ಪರಿಹಾರನೂ ಕೊಟ್ಟಿಲ್ಲ. ಇದ್ರ ಬೆಳೆ ಹಾನಿನೂ ನಮಗೆ ಇನ್ನೂ ತನಕ ಯಾವುದೂ ತಲುಪಿಲ್ಲ. ನಮಗೆ ಇವರು ದುಡ್ಡರಿಗೆ ಕೊಟ್ಟ ನಮಗೆ ಹೊರಗೆ ಹಾಕಲಿ ಒಂದು, ಅಥವಾ ನಮ್ಮ ಪರಿಹಾರರೇ ಕೊಡಲಿ ಒಂದು. ನಾವು ಮಾಡಿದ್ರು ಒಂದು ಇನ್ನೂ ತನಕ ನಮ್ಮ ರೈತರ ಬದುಕೋದು ಭೂಮಿ ಇದೇ ಒಂದು ಆಸ್ತಿ ನಮಗೆ. ಇದು ಇರ್ಲಿಕ್ಕಾದ್ರೆ ನಮ್ಮನ್ನು ಜೀವನನ ಹಾಳೈತಿ. ಎಲ್ಲರಿಗೆ ನಾವು ಏನಾಗೈತಿ, ಯಾವುದರೇ ಒಂದು ಬೇರೆ ರಾಜ್ಯಕ್ಕೆ ಹೋಗಿ ದುಡಿಯುವಂಥ ಪರಿಸ್ಥಿತಿ ನಮ್ಮ ಹೊಳಸಾಲ ದಂಡಿಗೆ ಬಂದೈತಿ. ಯಾಕಂದ್ರೆ ನಾವು ಯಾರೇ ಸರ್ಕಾರದವ್ರು ಮಾಡ್ತಾರೋ ಅಂತ ರಾಜಕಾರಣದವ್ರಿಗೆ ಏನಾರೇ ಮನವಿ ಮಾಡಿದ್ರೆ
ಇನ್ನೂ ಮಠ 2000 ಇಸ್ವಿ ಹಿಡಿದು 2022 ತನಕ 22 ವರ್ಷ ಆಯ್ತು, ಇನ್ನೂ ತನಕ ನಮ್ಮಲ್ಲಿ ಯಾವುದೂ ಪರಿಹಾರ ಕೊಟ್ಟಿಲ್ಲ. ಪ್ರತಿ ವರ್ಷಕ್ಕೆ ನಮ್ಮದು ಹಂತ ಹಂತವಾಗಿ ನಮಗೆ ಕೊರತೆ ಆಗ್ತಾಯಿದೆ. 50ರಿಂದ 60 ಎಕರೆ ನಮ್ಮ ಭೂಮಿ ಕೊರತೆ ಆದ್ರೂ ಇರೋದು ನಮ್ಮದು ಜೀವನ, ನಮ್ಮ ಮರಿ ಮಕ್ಕಳು ನಾವು ಜೋಪಾನ ಆಗೋದು ಇದೇ ನಮ್ಮ ಒಂದು ಆಸ್ತಿ. ಇದನ್ನು ಬಿಟ್ಟರೆ ನಮಗೆ ಏನೂ ಇಲ್ಲ. ಎಲ್ಲ ರಾಜಕಾರಣಿಗಳಿಗೆ ಕೊಟ್ಟಿದ್ದಾಯಿತು, ಅಧಿಕಾರಿಗಳಿಗೆ ಕೊಟ್ಟಿದ್ದಾಯಿತು, ಯಾರೂ ಇನ್ನೂ ತನಕ ನಮಗೆ ಇದನ್ನು ನಮ್ಮ ಗಮನಕ್ಕೆ ಬಂದಿಲ್ಲ. ನಮ್ಗೆ ಇರೋದೊಂದು ಇದೇ ಒಂದು ಆಸ್ತಿ, ನಮಗೆ ಕೊಡಬೇಕಾದ್ರೆ ಇದೇ ಒಂದು, ಇಲ್ಲ ನಮ್ಮ ಭೂಮಿ ನಮ್ಮ ಎಲ್ಲರೂ ಕೊಂಡು ಕೊಡಲಿ, ನಾವು ಆ ಕಡೆ ಹೋಗ್ಲಕ್ಕೆ ತಯಾರಿದ್ದೀವಿ. ನಾವು ಪ್ರತಿನಿಧಿಗಳು ಇಬ್ಬರು ಹೇಳ್ತೇನೆ ಹಾಂ, ನಮ್ಮಲ್ಲಿ ಇಬ್ಬರು ಪ್ರತಿನಿಧಿಗಳು ಇದ್ರೂ ಅಥಣಿ ತಾಲೂಕದಲ್ಲಿ ಸನ್ಮಾನ್ಯ ಲಕ್ಷ್ಮಣ ಸವದಿಯವರು ಮತ್ತು ಮಹೇಶ್ ಕುಮಟಳ್ಳಿ ಅವರಿಗೆ ಇದ್ರ ಎಲ್ಲರಿಗೆ ಬಗ್ಗೆ ಹೇಳಿದ್ರು ಆಯಿತು ನಾವು ಮಾಡ್ತೀವಿ ಇದೆ ಅಂತ ಹೇಳ್ಕೊತ ಬಂದಾರ. ಆದ್ರೆ ನಮ್ಮ ಯಾವುದೂ ಕೆಲಸ ಇನ್ನೂವರೆಗೆ ಆಗಿಲ್ಲ. 2 ಜನ ನಮ್ಮಲ್ಲಿ ಅಥಣಿ ತಾಲೂಕೊಳಗೆ ಪ್ರತಿನಿಧಿ ಅದಾರ ಅಂದ್ರೆ ನಮಗೆ ಈ ಅವರು ಕಣ್ಣಿಗೆ ಕಾಣಬೇಕಾಗಿತ್ತು, ನೋಡಬೇಕಾಗಿತ್ತು, ಅವ್ರು ಕೆಲಸ ಮಾಡಬೇಕಾಗಿತ್ತು. 22 ವರ್ಷ ಆದ್ರೂ ನಮ್ಮ ಯಾವುದೂ ಕೆಲಸ ಇನ್ನೂ ಮಟ್ಟಿಗೆ ಆಗಿಲ್ಲ. ಹೊಳಿ ನಮಗೆ ಇದೇ ಒಂದು ನಮ್ಮ ಆಸ್ತಿ ಇರೋದು. ಯಾರಿಗೆ ಒಂದು ಬಟ್ಟೆ ಕಟ್ಟಾಗಿದ್ರೆ ಯಾರು ಸುಮ್ಮನೆ ಕೊಡೋದಿಲ್ಲ. ಒಂದು ನಮ್ಮ ಎಕರೆಗಟ್ಟೆ ಭೂಮಿ ಹೋಗ್ಯಾರ ಅಂದ್ರೆ ಈ ರೈತರು ರಾಜಕಾರಣಿಗಳಿಗೆ ಸ್ವಲ್ಪ ತಿಳಿಬೇಕಂತ ನಾವು ವಿನಂತಿ ಮಾಡ್ತೀವಿ. ತಡೆಗೋಡೆ ಸ್ಯಾಂಕ್ಷನ್ ಆಗೈತಿ, ಬಟ್ ಅವ್ರು ಅನ್ನೋದು ನಾವು ಅಷ್ಟೇ ಕೇಳಿವ. ಆದ್ರೆ ಅದು ನಾವು 22 ವರ್ಷ ಆಯ್ತು ನಮ್ಮದು ಹಾನಿ ಆಗಿದ್ದ ಬೆಳೆ ಹಾನಿ ನಾವು ಯಾರು ಕೊಡೋರು ನಮಗೆ? ಅದು ಬೆಳೆ ಹಾನಿ ನಾವು ಬದುಕೋದು ಹೆಂಗೆ ಇದರಿಂದ? ಇದೇನು ಮತ್ತೇನು ಇದು ಅಗ್ರಿಕಲ್ಚರ್ ಕೆಲಸ ಬಿಟ್ಟಿಸಿಂದ ಯಾವುದೂ ಇಲ್ಲ ನಮ್ದು. ವರ್ಷ ನಾವು ಬೆಳೆ ಮಾಡೋದು ಕೊರತೆ ಆಗೋದು, ಸಾಲ ಮಾಡ್ಕೊಂಡು ಈಗ ಎಲ್ಲರಿಗೆ ಸಾಕಾಗಿಬಿಟ್ಟಿದೆ. ಈ ಭೂಮಿ ಕಡೆ ನೋಡಬಾರ್ದಂಗೆ. ಅದು ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಒಂದು ಹಾನಿ. ಬಟ್ ಈ ಹಾನಿದ ನಾವು ವಿಚಾರ ಮಾಡಿದ್ವಿ ಅಂದ್ರೆ 2000 ಇಶ್ಯೂ ಹಿಡ್ಕೊಂಡ ಒಂದು ಹಿಪ್ಪರಿಗೆ ಬ್ಯಾರೇಜ್ ನಿರ್ಮಾಣ ಆಯಿತು. ನಿರ್ಮಾಣ ಆಗೋ ತನಕ ಏನೂ ಇಲ್ಲಿ ನಮ್ಮ ರೈತರಿಗೆ ಯಾವುದೂ ಕೂಡ ತೊಂದರೆ ಇದ್ದಿದ್ದಿಲ್ಲ. ಬಟ್ ಇವತ್ತಿಗೆ ನಾವು ನೋಡ್ತಿರ್ತಕ್ಕಂಥದ್ದು ಈ ಪ್ರತಿ ವರ್ಷ ನೀರು ತಡೆದು ಮತ್ತು ರಭಸಕ್ಕೆ ನಮ್ಗೆ ಕಟ್ಟಾಗಿರ್ತಕ್ಕಂಥ ಜಮೀನು ಇರುವಂಥ ಕ್ಷೇತ್ರ ಇಲ್ಲ. ಪ್ರತಿಯೊಬ್ಬರು 2 ಎಕರೆ 10 ಗುಂಟೆ ಅಥವಾ ಒಂದು 2.5 ಎಕರೆ ಅಥವಾ 3 ಎಕರೆ ಹಿಂಗೆ ಜಮೀನು ಅದಾವೆ. ಆ ಜಮೀನು ಇರೋದ್ರಿಂದ ರೈತರಿಗೆ ಪ್ರತಿ ವರ್ಷ ನೀರಿನ ರಭಸಕ್ಕೆ ಕಟ್ಟಾಗಿರ್ತಕ್ಕಂಥದ್ದು ಇವತ್ತು ಉಳಿದಿರೋದು 3 ಎಕರೆದಾಗ ಒಂದು 2.5 ಎಕರೆ ಹೋಗ್ಯದ, ಉಳಿದಿರೋದು ಒಂದು ಅರ್ಧ ಎಕರೆ ಅಥವಾ 10 ಗುಂಟೆ ಈ ಥರ ಉಳ್ದೈತಿ. ಬಟ್ ಇದಕ್ಕೆ ನಾವು ಸರ್ಕಾರಕ್ಕೂ ಸಾಕಷ್ಟು ಕೂಡ ಒಂದು ಮನವಿ ಮಾಡಿದ್ವಿ. ಸರ್ಕಾರ ಕೂಡ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ದೀವಿ, ಅದನ್ನು ಮಾಡಿದ್ವಿ, ಇದನ್ನು ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಯಾವುದೂ ಕೂಡ ಜಾರಿಗೆ ಬಂದಿಲ್ಲ. ಬಟ್ ಇರುವಂಥ ರೈತರ ಇನ್ನು ಮುಂದೆ ನಾವು ಯಾವ ರೀತಿ ಬದುಕಬೇಕನ್ನೋದು ಅವರಿಗೆ ದಾರಿ ತೋರಿಸಿದಾಗಿದೆ. ಯಾಕಂತಂದ್ರೆ ಹೆಂಗೆ ದಾರಿ ತೋರಿಸಾಗಿದೆ ಅಂದ್ರೆ ಅವ್ರಿಗೆ ಏನು ಮಾಡ್ಬೇಕು ಅನ್ನೋದು ಗುರುತಿಲ್ಲ. ಸಾಲ ಸೋಲ ಮಾಡಿ ಬದುಕ್ತಿದ್ದಾರೆ 2 ದನಗಳು ಮಾಡಿಕೊಂಡು. ಬಟ್ ಅದು ಕೂಡ ಇಲ್ಲಿ ಇವತ್ತಿಗೆ ಕತ್ತರಿಸಿ ಹೋದ ನಂತರ ಅದು ಕೂಡ ಇಲ್ಲಿ ಅವ್ರಿಗೆ ಸಿಗುವಂಥದ್ದು ಏನಿಲ್ಲ. ಇಲ್ಲಿ ಇರುವಂಥದ್ದು ನೋಡ್ರಿ ಒಂದು 50ರಿಂದ 60 ಎಕರೆ ಜಮೀನು ಟೋಟಲ್ ಜನವಾಡ ಮತ್ತು ದರ್ಗಾ ಮತ್ತು ಸೌದಿ ಇರುವಂಥ ಈ ಕ್ಷೇತ್ರದಾಗ ಪೂರ್ಣ ಎಲ್ಲ ಕಟ್ಟಾಗಿ ಹೋಗೈತಿ. ಬಟ್ ಅದಕ್ಕೆ ಏನಾದರೂ ಸರ್ಕಾರ ಇವತ್ತೊಂದು ನಮ್ಮ ಹೇಳಕ್ಕೆ ಇಷ್ಟಪಡ್ತಾನೆ ರೀ, ಅದು ಸರ್ಕಾರ ಇವತ್ತೊಂದು ನಿರ್ಧಾರ ಮಾಡಿ ಈ ಆಗಿರುವಂಥ ರೈತರಿಗೆ ಹಾನಿ ಅದನ್ನು ಭರಿಸಿ ಕೊಡಬೇಕು ಅನ್ನುವಂಥದ್ದು ನನ್ನಲ್ಲಿ ವಿನಂತಿ ಐತಿ. ಅದಕ್ಕೆ ನಮ್ಮಲ್ಲಿ ಜನ ಈ ರೀತಿ ಒಳಗಾಗ್ಯಾರು. ಪ್ರತಿ ವರ್ಷ ಕೂಡ ಕಟ್ಟಾಗಿ ಹೋಗತ್ತೈತಿ. ನಾವು ನೋಡ್ತಿರ್ತಕ್ಕಂಥ ಈ ಕ್ಷೇತ್ರ ಸಾಕಷ್ಟು ಒಂದು ಜಮೀನು ಒಂದು ಉಳುವಂಥದ್ದು ಇತ್ತು. ಬಟ್ ಇವತ್ತಿಗೆ ಅದು ಇಲ್ಲ. ಕಾಗದನಲ್ಲಿ ಮಾತ್ರ ನಮ್ದು ಇಷ್ಟು ಎಕರೆ ಜಮೀನು ಐತಿ, ಸಿಗ್ತೈತಿ, ಮಾಡ್ತೈತಿ ಅನ್ನೋಂಥ ಒಂದು ವಿಶ್ವಾಸ ಇತ್ತು. ಬಟ್ ಅದು ಇವತ್ತು ಉಳಿದಿಲ್ಲ. ಇವತ್ತಿಗೆ ಪರಿಹಾರ ಕೂಡ ಬಂದಿಲ್ಲ. ಸಾಕಷ್ಟು ಮನವಿನೂ ಕೂಡ ಕೊಟ್ಟಿವಿ. ಆ ಪರಿಹಾರಕ್ಕೆ ನಮಗೆ ಈ ವರ್ಷದ ಒಳಗಾಗಿ ಒಂದು ಏನಾದರೂ ಇಷ್ಟು ದಿವಸ ಕೊಡಲಿಲ್ಲಪ್ಪ ಅಂದ್ರೆ ಇಲ್ಲಿ ಇರುವಂಥ ರೈತರ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕೂಡ ನಾವು ರೆಡಿ ಇದ್ದೀವಿ. ಯಾಕೆ ರೆಡಿ ಇದ್ದೀವಿ ಅಂದ್ರೆ ಇಲ್ಲಿ ಇರುವಂಥ ನಮ್ಮಲ್ಲಿ ಕ್ಷೇತ್ರ ಕಟ್ಟಾಗಿ ಹೋದ ನಂತರ ನಾವು ಏನು ಮಾಡ್ಲಿಕ್ಕೆ ನಮಗೆ ಒಂದು ಮುಂದಿನ ಜೀವನ ಅನ್ನೋದು ಕಾಣಿಸ್ವಲ್ತು. ಇದಕ್ಕೊಂದು ಸರ್ಕಾರಕ್ಕಾಗಲಿ ಅಥವಾ ಒಂದು ಮಾಧ್ಯಮ ಮಿತ್ರರಿಗೆ ನಾವು ಒಂದು ಮನವಿ ಮಾಡ್ಕೊತಾನೋ ನಮಗೆ ಸಿಗುವಂಥದ್ದೊಂದು ಪರಿಹಾರನ ಈ ಘೋಷಣೆ ಮಾಡಿ ಕೊಡ್ರಿ ಅನ್ನುವಂಥ. ರಾಜ್ಯ ಕಾನೂನು ಮತ್ತು ಸುವ್ಯವಸ್ಥೆ ಎಡಿಜಿಪಿ ಅಲೋಕ್ ಕುಮಾರ್ ರವರು ಮಂಗಳವಾರ ಸಂಜೆ 6 ಗಂಟೆಗೆ ಚಡಚನ್ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ಅಹವಾಲು ಕುಂದುಕೊರತೆಗಳನ್ನು ಸ್ವೀಕರಿಸಿದರು. ಇದೇ ವೇಳೆ ಅವರು ಜನತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಎಡಿಜಿಪಿ ಅಲೋಕ್ ಕುಮಾರ್ ಮನವಿ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಿ ಎಡಿಜಿಪಿ ಅಲೋಕ್ ಕುಮಾರ್. ರಾಜ್ಯ ಕಾನೂನು ಮತ್ತು ಸುವ್ಯವಸ್ಥೆ ಎಡಿಜಿಪಿ ಅಲೋಕ್ ಕುಮಾರ್ ರವರು ಮಂಗಳವಾರ ಸಂಜೆ 6 ಗಂಟೆಗೆ ಚಡಚಣ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರ ಅಹವಾಲು ಕುಂದು ಕೊರತೆಗಳನ್ನು ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಅನೇಕರು ಪೊಲೀಸ್ ಇಲಾಖೆಯಿಂದ ಆಗಿರುವ ತೊಂದರೆಗಳ ಬಗ್ಗೆ ತಮ್ಮ ನೋವನ್ನ ತೋಡಿಕೊಂಡ್ರು. ಸಭೆಯ ಮುಖಾಂತರ ಈ ಭಾಗದಲ್ಲಿರುವ ಕೆಟ್ಟ ಹೆಸರು ಭೀಮಾ ತೀರವೆಂದು ನಾಮಾಂಕಿತವಾದ 2 ಕುಟುಂಬದ ಮಧ್ಯ ನಡೆಯುವ ಜಗಳದಿಂದ ಬಂದಿದ್ದ ಹೆಸರು ಇದು. ಈ ಭಾಗಕ್ಕೆ ಅಂಟಿಕೊಂಡಿದ್ದು ಅದನ್ನ ಕೆಲವು ಮೀಡಿಯಾಗಳು ತಮ್ಮ ಟಿಆರ್ಪಿಗೋಸ್ಕರ ಮುಂದುವರೆಸಿವೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಭೈರಗೊಂಡ ಪರಿವಾರದ ಮಧ್ಯೆ ನ್ಯಾಯ ಪಂಚಾಯತ್, ರಾಜಿ ಪಂಚಾಯತ್ 2 ಗುಂಪುಗಳ ಸದಸ್ಯರನ್ನ ಕರೆಸಿ ಇದನ್ನು ಮುಂದುವರೆಸದೆ ಇಲ್ಲಿಗೆ ಬಿಟ್ಟು ಈ ಭಾಗ ಶಾಂತಿಯಿಂದ ಇರಲಿ ಎಂದು ಹೇಳಿದ್ರು.
ನನ್ಗೆ ಯಾಕೆ ಕೇಸ್ ಜಾಯಿಂಟ್ ಮಾಡೋದಿಲ್ಲ? ನನಗೆ ಸಂಬಂಧ ಇಲ್ಲ ಈ ಕೇಸ್. ನಾನು ಹೆಸರು ಯಾಕೆ ಕೊಟ್ಟರೆ ಹಣ ಪೂಜೆ ಕೇಸ್ ನೋಡ್ರಿ ನಾಗಪ್ಪ ನೋಡಿ, ಇವ್ರು ತಪ್ಪು ಮಾಡಿದ್ರೆ ಏನಕ್ಕೆ? ಇವ್ರು ತಪ್ಪು ಮಾಡಿಲ್ಲ ನಾನು ಹೇಳ್ತಾ ಇಲ್ಲ. ಅದು ತಪ್ಪು ಮಾಡಿದ ಅದಕ್ಕಾಗಿ ಇವರೇ ನಮ್ ಸರೆಂಡರ್ ಆಗಿದ್ರು. ನೀವೇ ಆಗಿದ್ರೆ ಸರೆಂಡರ್ ಫಸ್ಟ್ ಇವ ಬಂದು ಸರೆಂಡರ್ ಆಗಿದ್ರು. ನಾವೇನ್ ಬಿಟ್ಟಿದ್ವಿ ಅಟ್ಟ ಸರೆಂಡರ್ ಆಗ್ಲಿಕ್ಕೆ? ನಾವೇನು ಅವ್ರಿಗೆಲ್ಲ ನಾನೇ ಹೋಗಿ ಅವರು ನುಗ್ಗಿ ನಾನೆಲ್ಲದು ಮಾಡಿದ್ದೇನೆ. ನಮ್ಗೆ ನೋಡಿ, ನೀವು ಆಗ್ಲಿ ಇವರು ಆಗ್ಲಿ ನಮ್ಗೆ ಯಾರು ಬೈರಿ ಇಲ್ಲ, ಯಾರು ನಮ್ಗೆ ಇದು ಇಲ್ಲ, ನಮ್ಗೇನಿಲ್ಲ. ನಮ್ಗೆ ಅಷ್ಟೇ ಈ ಭಾಗದಲ್ಲಿ ಒಂದು ಒಳ್ಳೆ ಇದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು, ಅಷ್ಟೇ ನಮ್ಮ ಉದ್ದೇಶ ಇದೆ. ಆ ಟೈಮ್ ಇವರು ತಪ್ಪು ಮಾಡಿದ್ರು, ನಾನು ಅವ್ರ ಮೇಲೆ ಕಣ್ಣಿಟ್ಟಿದ್ದೀನಿ. ಈಗ ಏನಿದೆ, ಅವನು ವಿಕ್ಟಿಮ್ ಇದ್ದಾನೆ ಲಾಸ್ಟ್ ಕೇಸಲ್ಲಿ. ಅದಕ್ಕಾಗಿ ನಾನು ಅವ್ರ ಮೇಲೆ ಈಗ ಬಹಳ ಜೋರು ಮಾಡ್ತಾ ಇದ್ದೀನಿ. ಇವನ್ ಮೇಲೆ ಗುಂಡಿಂದಾಲಿ ಆಗಿದೆ ಲಾಸ್ಟ್ಗೆ. ಇದಕ್ಕಿಂತ ಹಿಂದೆ ನಾನು ಏನೇನು ಮಾಡಿದ್ದೇನೆ ಅಲ್ಲಿ ಯರಗಟ್ಟಿ ಐಬಿಲಿ ನಾನು ಅವನು ಬಿಟ್ಟಿಲ್ಲ. ನಾನು ಇವನಿಗೆ ಆ ಟೈಮ್ ಅವನು ಅಕ್ಯೂಸ್ ಇದ್ದ, ನಾನು ಅಕ್ಯೂಸ್ ಹಾಗೆ ಟ್ರೀಟ್ ಮಾಡಿದ್ದೆ. ಈಗ ಅವನು ವಿಕ್ಟಿಮ್ ಹಾಗೆ ಇದ್ದಾನೆ. ನಾನು ಅಷ್ಟೇ ಹೇಳೋದು, ನೋಡಿ ಅಕ್ಯೂಸ್ ವಿಕ್ಟಿಮ್ ಇದು ಇಲ್ಲ ಬಿಟ್ಬಿಡೋಣ. ಈಗ ಹಿಂದಿಂದು ಕೂಡ ನಿಜವಾಗಿ ಸುಮ್ಮನೆ ನಮ್ಮ ಮುಂದೆ ಹೂ ಹೇಳೋದು, ಅದು ಮತ್ತೆ ಹೊರಗಡೆ ಹೋಗಿ ಅವನು ಇದು ಅವನಿಗೆ ಬೈದಾಡ್ಕೊಂಡು ಇದು ಮಾಡ್ಕೊಂಡು ಸುಮ್ಮನೆ ಅದು ಇದು ಆಗಿದೆ ಅದು ಆಗಿದೆ ನಮಗೆ ಹೇಳಿದರೆ ಅದು ಆಗೋದು ಬೇಡ. ನಾನು ಹೇಳ್ತಾ ಇದ್ದೀನಿ, ನಿಜವಾಗಿ ಯೋಚನೆ ಮಾಡಿ. ನಾನು ಅಷ್ಟೇ ನೀವು ಕೂತ್ಕೊಂಡು ನಾನು ಹೋದ ನಂತರ ಆದ್ರೆ ಕೆಲವು ಠಾಣೆಯಲ್ಲಿ ಹೇಳ್ತಾರೆ, ಇಲಾಖೆ ಯಾವ ಠಾಣೆಯಲ್ಲಿ ಹೇಳೋದಿಲ್ಲ, ಕೆಲವು ಠಾಣೆಯಲ್ಲಿ ಹೇಳ್ತಾರೆ. ಇಲ್ಲಿ ಕೂಡ ಹೇಳಿದ್ದಾರೆ. ನಾವು ಸತ್ಯಾಸತ್ಯ ಏನಿದೆ ಅದು ನಾವು ಪರಿಶೀಲನೆ ನಾವು ಮಾಡ್ತೀವಿ. ಕೆಲವು ಜನ ಬ್ಯಾಂಗ್ಳೂರ್ ಬಂದು ನಮಗೆ ಹೇಳಿದ್ದಾರೆ. ಅದು ಇದು ನಿಜವಾದ ಇದು ಏನಾದರೂ ಆರೋಪ ಅದು ಇದ್ದರೆ ಡೆಫಿನೆಟ್ಲಿ ಅದರ ಬಗ್ಗೆ ನಾವು ಅವರ ಮೇಲೆ ಅದು ನಿಲ್ಲಿಸಲಿಕ್ಕೆ ಒಂದು ಕ್ರಮ, ಮತ್ತೆ ಯಾರು ಕೈ ಜೋಡಿಸಿದ್ದಾರೆ ಅವ್ರ ಬಗ್ಗೆ ಕೂಡ ನಾವು ಅವ್ರ ಮೇಲೆ ಕೂಡ ಕ್ರಮ ನಾವು ಪರಾಮರ್ಶೆ ಮಾಡಿ ಕ್ರಮ ಕೈಗೊಳ್ತೀರಾ? ಅಲ್ಲಿ ನಾವು ಪರಾಮರ್ಶೆ ನಾವು ಸುಮ್ಮನೆ ನಾವು ತಕ್ಷಣ ಅದು ಮಾಡೋಕ್ಕೆ ಸರಿ ಆಗಲ್ಲ. ಯಾಕೆ ನಮ್ಮ ಅಧಿಕಾರಿಗಳು ನಾವು ಅದು ಚಾನ್ಸ್ ಕೊಡಬೇಕು. ಅದು ನ್ಯಾಚುರಲ್ ಜಸ್ಟಿಸ್ ಇದೆ, ಅದು ಅವ್ರಿಗೆ ಕೇಳಬೇಕು, ಇನ್ಕ್ವೈರಿ ಮಾಡಿಸ್ಬೇಕು. ಸುಮ್ಮನೆ ತಕ್ಷಣ ನಾವು ಇದು ಮಾಡೋಕ್ಕೆ ಹೇಳೋದು ಅದು ಸರಿ ಆಗೋದಿಲ್ಲ. ಸರ್, ಈಗ ದೂರು ಕೊಡಕ್ಕೆ ಬಂದವರು ಅದು ಹೇಳಿದ್ದೇನೆ, ಯಾರು ದೂರು ಕೊಡಕ್ಕೆ ಬರ್ತಾರೆ ಅವ್ರ ಜೊತೆಗೆ ಸರಿಯಾದ ರೀತಿಯಿಂದ ವರ್ತಿಸಬೇಕು. ಅದು ಎಲ್ಲರೂ ಮಾಡಬೇಕು. ಅದು ನಾವು ಅವ್ರು ಸಿವಿಲ್ ಡಿಸ್ಪ್ಯೂಟ್ ತೊಗೊಂಡು ಬರ್ಬೋದು, ಅವರು ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಇಲ್ಲದೇ ವಿಷಯ ಕೂಡ ಅವ್ರು ತೊಗೊಂಡು ಬರ್ಬೋದು. ಆದರೆ ನಮ್ಮ ಪ್ರಕಾರ ಅವ್ರಿಗೆ ಮಾತಾಡಿಸ್ಕೊಂಡು ಅಂದರೆ ಸರಿಯಾಗಿ ಒಂದು ಗೈಡೆನ್ಸ್ ಕೊಡಬೇಕು. ನೋಡಿ, ನಮ್ಮ ಕಡೆಯಿಂದ ಇದು ಆಗೋದಿಲ್ಲ, ನಮ್ಮ ಇಲಾಖೆ ಸಂಬಂಧ ಬರೋದಿಲ್ಲ. ಆ ಒಂದು ತಾಳ್ಮೆ ಇಟ್ಕೊಂಡು ನಮ್ಮ ಪ್ರಕಾರ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳು ಸ್ವಲ್ಪ ಕೆಲಸ ಮಾಡಬೇಕು. ಈ ಬಗ್ಗೆ ತಾವು ವಿಶೇಷ ಕಾಳಜಿ ತಗೊಂಡು ಹೌದು, ನಾವು ಇದರ ಬಗ್ಗೆ ನೋಡಿ, ಒಂದು ಈ ನಮ್ಮ ಅಧಿಕಾರಿಗಳು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಾಳೆಹೊಸೂರು ಗ್ರಾಮದಲ್ಲಿ ಬಿದ್ದು ಹೋಗಿರುವ ಬಸ್ ನಿಲ್ದಾಣದ ಎದುರು ತೆಂಗಿನ ಗರಿಯ ಮೂಲಕ ಚಪ್ಪರ ಕಟ್ಟಿ ಚಪ್ಪರದ ಬಸ್ ನಿಲ್ದಾಣವನ್ನ ಉದ್ಘಾಟನೆ ಮಾಡಲಾಯಿತು. ಕಿತ್ತೋಗಿರೋ ಬಸ್ ನಿಲ್ದಾಣದ ಉದ್ಘಾಟನೆಗೆ ಎಂಎಲ್ಎ ಬದಲು ಎಮ್ಮೆಯನ್ನ ಚೀಫ್ ಗೆಸ್ಟ್ ಮಾಡಲಾಗಿತ್ತು. ದಶಕದ ಹಿಂದೆಗೆ ಬಾಳೆಹೊಸೂರು ಗ್ರಾಮದ ಬಸ್ ನಿಲ್ದಾಣ ಬಿದ್ದು ಹೋಗಿದೆ. ಈ ಬಗ್ಗೆ ಸ್ಥಳೀಯ ಶಾಸಕ ರಾಮಪ್ಪ ಲಮಾನಿ, ಸಂಸದ ಶಿವಕುಮಾರ್ ಉದಾಸಿ ಅವರಿಗೆ ಮನವಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಆದರೆ ಸೂಕ್ತ ಭರವಸೆ ಸಿಕ್ಕಿರಲಿಲ್ವಂತೆ. ಹೀಗಾಗಿ ಗ್ರಾಮಸ್ಥರು ಸೇರಿಕೊಂಡು ಚಪ್ಪರದ ಬಸ್ ನಿಲ್ದಾಣವನ್ನ ಮಾಡಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಬಾಳೆಹೊಸೂರು ಗ್ರಾಮದಲ್ಲಿ ಸುಮಾರು 40 ವರ್ಷಗಳ ಹಿಂದೆ ಬಸ್ ನಿಲ್ದಾಣ ನಿರ್ಮಾಣವಾಗಿತ್ತು. ಸುಮಾರು 10 ವರ್ಷದ ಹಿಂದೆಯೇ ಛಾವಣಿ ಕುಸಿದು ಬಸ್ ನಿಲ್ದಾಣದ ಕಟ್ಟಡ ಸಂಪೂರ್ಣವಾಗಿ ಹಾಳಾಗಿತ್ತು. ಕಟ್ಟಡದ ಆವರಣದಲ್ಲಿ ಕಸ ಚೆಲ್ಲುವ ಮೂಲಕ ಡಂಪಿಂಗ್ ಯಾರ್ಡ್ ಆಗಿ ಪರಿಣಮಿಸಿತ್ತು. ಗ್ರಾಮದ ಮಹಿಳೆಯರು ಬಸ್ ನಿಲ್ದಾಣದ ಪಕ್ಕದ ಕಟ್ಟೆಯ ಮೇಲೆ ಕೂತು ಬಸ್ಗೆ ಕಾಯಬೇಕಾದ ಪರಿಸ್ಥಿತಿ ಇದೆ. ಶಾಸಕ ರಾಮಪ್ಪ ಲಮಾನಿ, ಸಂಸದ ಶಿವಕುಮಾರ್ ಉದಾಸಿ ಅವರಿಗೆ ಬಸ್ ನಿಲ್ದಾಣದ ದುರಸ್ತಿ ಬಗ್ಗೆ ಮನವರಿಕೆ ಮಾಡಲಾಗಿತ್ತು. ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ ಅಂತ ರೈತ ಮುಖಂಡ ಲೋಕೇಶ್ ಜಾಲವಾಡ್ಗಿ ಹೇಳ್ತಿದ್ದಾರೆ. ಸ್ಪಂದನೆ ಸಿಗದ ಕಾರಣ ವಿಶೇಷ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಗ್ರಾಮದಲ್ಲಿ ಸುಮಾರು 5,000 ಜನಸಂಖ್ಯೆ ಇದೆ. ವಿದ್ಯಾಭ್ಯಾಸದ ನಿಮಿತ್ತ ನಿತ್ಯ 100 ವಿದ್ಯಾರ್ಥಿಗಳು ಲಕ್ಷ್ಮೇಶ್ವರ ಮತ್ತು ಗುತ್ತಲ ಗ್ರಾಮಕ್ಕೆ ಹೋಗ್ತಾರೆ. ಬಸ್ಗಾಗಿ ಕಾಯಲು ಬಸ್ ನಿಲ್ದಾಣದ ಪಕ್ಕದ ಹೋಟೆಲ್ ಕಟ್ಟೆಯ ಆಶ್ರಯ ಪಡೆಯಬೇಕಾಗಿದೆ ಅಂತ ಗ್ರಾಮಸ್ಥ ವಿರೂಪಾಕ್ಷ ಇಟಗಿ ಹೇಳಿದ್ದಾರೆ. ಮನವಿ ಸಲ್ಲಿಸಿ ರೋಸಿ ಹೋಗಿದ್ರಿಂದ ರೈತರು ವಿನೂತನ ಕಾರ್ಯಕ್ರಮ ಮಾಡಿದ್ದಾರೆ. ಸ್ಪಂದನೆ ಸಿಗದಿದ್ರೆ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ಗ್ರಾಮಸ್ಥರು ನೀಡಿದ್ದಾರೆ. 20 ವರ್ಷಗಳಿಂದ ಒಂದು ಬಸ್ಸು ತಂಗದಾಣೆ ಇಲ್ಲ. ಆ ಬಸ್ಸು ತಂಗದಾಣೆ ನಿರ್ಮಾಣಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ಕೊಂಡಿದ್ವಿ.
ಅವ್ರಿಗೆ ಮನವಿ ಕೊಟ್ಟಿಕೊಟ್ವಿ ಮತ್ತು ಶಾಸಕರಿದ್ರು ಕೂಡ ನಾವು ಖುದ್ದಾಗಿ ಭೇಟಿಯಾಗಿ ರೈತ ಸಂಘದ ಸದಸ್ಯರು ಮತ್ತು ಗ್ರಾಮ ಘಟಕದ ಸದಸ್ಯರು ಎಲ್ಲರೂ ಹೋಗಿ ಭೇಟಿಯಾಗಿದ್ವಿ. ಭೇಟಿ ಆದೀಪ ಅಂತಂದ್ರೆ ಇನ್ನು 15 ದಿವಸದಲ್ಲಿ ನಿಮ್ಮ ಗ್ರಾಮದಲ್ಲಿ ಬಸವ ತಂಗದಾಣ ನಿರ್ಮಿಸ್ಕೊಡೋಕ್ಕೆ ಗುದ್ಲಿ ಪೂಜೆ ಮಾಡಿಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟು ಕಳಿಸಿದ್ರು. ಹುಕ್ಕೇರಿ ಮತಕ್ಷೇತ್ರದ ಎಲ್ಲ ಹಳ್ಳಿಗಳ ಸಮಾಜದ ಬೇಡಿಕೆಗಳ ಅನುಗುಣವಾಗಿ ಮಹಾಪುರುಷರ ಮಹಾಮಾತೆಯರ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡುವ ಉದ್ದೇಶದಿಂದ ಇಂದು ತಾಲೂಕಿನ ಸರ್ವಧರ್ಮೀಯರ ಮುಖಂಡರ ಸಭೆ ಜರುಗಿತು. ಹುಕ್ಕೇರಿ ಮತಕ್ಷೇತ್ರದ ಎಲ್ಲಾ ಹಳ್ಳಿಗಳ ಸಮಾಜದ ಬೇಡಿಕೆಗಳ ಅನುಗುಣವಾಗಿ ಮಹಾಪುರುಷರ ಮಹಾಮಾತೆಯರ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡುವ ಉದ್ದೇಶದಿಂದ ತಾಲೂಕಿನ ಸರ್ವಧರ್ಮೀಯರ ಮುಖಂಡರ ಸಭೆ ಆಯೋಜಿಸಲಾಗಿತ್ತು. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸಭಾಭವನದಲ್ಲಿ ಮಾಜಿ ಸಂಸದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅಧ್ಯಕ್ಷತೆಯಲ್ಲಿ ಹುಕ್ಕೇರಿ ತಾಲೂಕಿನ ಸರ್ವಧರ್ಮೀಯ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ರಮೇಶ್ ಕತ್ತಿ ಅವರು ಸಚಿವ ಉಮೇಶ್ ಕತ್ತಿ ಮಾರ್ಗದರ್ಶನದಲ್ಲಿ ತಾಯಿ ರಾಜೇಶ್ವರಿ ವಿಶ್ವನಾಥ ಕತ್ತಿ ಪ್ರತಿಷ್ಠಾನ ಮತ್ತು ವಿಶ್ವನಾಥ್ ಮಲ್ಲಪ್ಪ ಕತ್ತಿ ಪ್ರತಿಷ್ಠಾನ, ಅದರ ಜೊತೆಯಾಗಿ ಆಯಾ ಸಮಾಜದ ಸಹಾಯ ಸಹಕಾರ, ತಾಲೂಕಿನ ಗುರು ಹಿರಿಯರ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಮಹಾಪುರುಷರ ಮಹಾಮಾತೆಯರ ಮೂರ್ತಿ ಪ್ರತಿಷ್ಠಾಪನೆಯನ್ನ ಹುಕ್ಕೇರಿ ಪಟ್ಟಣದಲ್ಲಿ ಹುಕ್ಕೇರಿಯ ಕೋರ್ಟ್ ಸರ್ಕಲ್ನಲ್ಲಿ ಬಸವೇಶ್ವರ ಮೂರ್ತಿ, ಬೆಲ್ಲದ ಬಾಗೇವಾಡಿ ಸರ್ಕಲ್ನಲ್ಲಿ ಅಕ್ಕ ಮಹಾದೇವಿ ಮೂರ್ತಿ, ಹಳೆ ತಹಶೀಲ್ದಾರ್ ಆಫೀಸ್ ಎದುರುಗಡೆ ಅಂಬೇಡ್ಕರ್ ಮೂರ್ತಿ, ಬೈಪಾಸ್ ಸರ್ಕಲ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಅಥವಾ ಕನಕದಾಸರ ಮೂರ್ತಿ, ಅಡವಿ ಸಿದ್ದೇಶ್ವರ ಸರ್ಕಲ್ನಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುವುದು. ಈ ಒಂದು ಕೆಲಸ ಕಾರ್ಯಗಳ ಜೊತೆಗೆ ಕಮತ್ನೂರ್ ಸರ್ಕಲ್ನಲ್ಲಿ ಕಿತ್ತೂರು ಚೆನ್ನಮ್ಮ ತಾಯಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ನಿಟ್ಟಿನಲ್ಲಿ ಈ ಸರ್ವಧರ್ಮೀಯ ಮುಖಂಡರ ಸಭೆಯನ್ನ ಕರೆಯಲಾಗಿದೆ. ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಈ ಎಲ್ಲಾ ಮೂರ್ತಿಗಳನ್ನ ಆಯಾ ಸಮಾಜದವರಿಗೆ ಕೊಡುಗೆಯಾಗಿ ನೀಡುತ್ತಿದ್ದು, ಇಡೀ ದೇಶಕ್ಕಾಗಿ ಪ್ರಾಣ ಬಲಿದಾನ ಮಾಡಿದ ಮಹಾಪುರುಷರ ನೆನಪಿಗಾಗಿ ಮುಂದಿನ ಪೀಳಿಗೆಗೆ ಅವರು ಮಾಡಿರುವ ಕಾರ್ಯವನ್ನ ತಿಳಿದುಕೊಳ್ಳಲು ಅವಶ್ಯವಾಗಿದೆ ಎಂದು ಹೇಳಿದರು. ಹುಕ್ಕೇರಿ ಪಟ್ಟಣದ ಮಹಾಜನತೆಯ ಬಹುದಿನಗಳ ಒಂದು ಬೇಡಿಕೆ, ಅದರ ಜೊತೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಹಳ್ಳಿಗಳಿರ್ತಕ್ಕಂಥ ಎಲ್ಲ ಸಮಾಜದವರ ಒಂದು ಬೇಡಿಕೆ ಅನುಗುಣವಾಗಿ ಈ ಭಾಗದ ಜನಪ್ರಿಯ ಸಹೋದರ ಶಾಸಕರು ಮಂತ್ರಿಗಳಾಗಿರ್ತಕ್ಕಂಥ ಉಮೇಶಣ್ಣ ಕತ್ತಿಯವರ ಒಂದು ಸತತ ಪ್ರಯತ್ನದಿಂದ ಇತ್ತು ಹುಕ್ಕೇರಿ ಪಟ್ಟಣದಲ್ಲಿ ಇವತ್ತು 5 ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವಂಥ ಒಂದು ಕೆಲಸಗಳನ್ನು ಮಹಾಪುರುಷರ ಮಹಾತಾಯಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಸರ್ವಧರ್ಮದ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಇವತ್ತು ದಿವಸ ಎಲ್ಲ ಧರ್ಮೀಯರು ಇದರಲ್ಲಿ ಭಾಗಿಯಾಗಿದ್ದಾರೆ. ಅದರ ವಿಶೇಷವಾಗಿ ಸಹೋದರ ಶಾಸಕ ಮಂತ್ರಿಗಳಾಗಿರ್ತಕ್ಕಂಥ ಉಮೇಶಣ್ಣ ಕತ್ತಿಯವರ ಒಂದು ಮಾರ್ಗದರ್ಶನದಲ್ಲಿ ತಾಯಿ ರಾಜೇಶ್ವರಿ ವಿಶ್ವನಾಥ್ ಕತ್ತಿ ಪ್ರತಿಷ್ಠಾನ, ವಿಶ್ವನಾಥ್ ಮಲ್ಲಪ್ಪ ಕತ್ತಿ ಪ್ರತಿಷ್ಠಾನ ಅದ್ರ ಜೊತೆಯಾಗಿ ಆಯಾ ಸಮಾಜದ ಒಂದು ಸಹಾಯ ಸಹಕಾರ, ತಾಲೂಕಿನ ಯಾವತ್ತೂ ಗುರು ಹಿರಿಯರ ಒಂದು ಮಾರ್ಗದರ್ಶನ, ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ 5 ಮೂರ್ತಿಗಳನ್ನು ಹುಕ್ಕೇರಿ ಪಟ್ಟಣದಲ್ಲಿ ಹಳ್ಳಿಗಳಿಂದ ಸಮಾಜದವರು, ಹಳ್ಳಿಗಳಿರ್ತಕ್ಕಂಥವರು ಅಥವಾ ಪಟ್ಟಣದಲ್ಲಿದ್ದಂಥ ಎಲ್ಲ ಸಮಾಜದ ಒಂದು ಅವರ ಮಾರ್ಗದರ್ಶನದಲ್ಲಿ ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ಬಸವೇಶ್ವರ ಪುತ್ಥಳಿಯನ್ನು ಸ್ಥಾಪನೆ ಮಾಡುವುದು, ಬೆಲ್ಲದ ಬಾಗೇವಾಡಿ ಸರ್ಕಲ್ನಲ್ಲಿ ಅಕ್ಕಮಹಾದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದು, ಅದರ ಜೊತೆಗೆ ಇವತ್ತು ಹುಕ್ಕೇರಿಯಲ್ಲಿರ್ತಕ್ಕಂಥ ಹಳಿ ತಹಶೀಲ್ದಾರ್ ಆಫೀಸ್ ಎದುರುಗಡೆ ಅಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪನೆ ಮಾಡುವುದು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್, ಮುಖಂಡರಾದ ಬಸವರಾಜ್ ಪಾಟೀಲ್, ಉದಯ್ ಹುಕ್ಕೇರಿ, ಅಶೋಕ್ ಪಟ್ಟಣ್ ಶೆಟ್ಟಿ, ಭೀಮಸೇನ್ ಬಾಗಿ, ಕುರುಬ ಸಮಾಜದ ಯುವ ಅಧ್ಯಕ್ಷ ಭರ್ಮಾ ಪೂಜೇರಿ ಹಾಗೂ ಸರ್ವಧರ್ಮೀಯ ಎಲ್ಲಾ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.